ಬಗ್ಗೆ ಜನರಲ್ಲಿ ಇರೋದರಿಂದಾಗಿ ನಾವು ಅಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ವಿಷಯಗಳನ್ನು ತಮ್ಮ ಮುಂದಿಡುವಂಥ ಪ್ರಯತ್ನ ಆಮೇಲೆ ಮಾಡ್ತಾನೆ ಇದ್ದೀವಿ, ಮಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಆ ಮತ್ತು ಬೇರೆ ಈ ನೆಲಗಟ್ಟಿನಲ್ಲೇ ಈ ಒಂದು ಧರ್ಮಸ್ಥಳದಲ್ಲಿ ನಡೆದಂಥ ಈ ಘಟನೆ ಬಗ್ಗೆ ಇನ್ನಷ್ಟು ಇವತ್ತೇನು ಸಿಕ್ತು ಅಂತೀರ, ನಿನ್ನಂತೂ ಏನು ಸಿಗಲಿಲ್ಲ. ಆದ್ರೆ ಈ SIT ಟೀಮ್ ಮಾತ್ರ ನಿಶ್ಚಿತವಾಗಿ ಬೆಳತಂಗಡಿಗೆ ಬಂದದ, ಮಂಗಳೂರಿಗೆ ಬಂದದ, ತನ್ನ ಕೆಲಸವನ್ನು ಶುರು ಮಾಡಿದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಜನ ಸಹಿತ ಇದಕ್ಕೆ ಸ್ಪಂದಿಸಬೇಕು ಅನ್ನೋದು ಆತುರದಲ್ಲಿದ್ದಾರೆ, ತಮಗೆ ತಿಳಿದ ಸತ್ಯ ಹೇಳೋ ಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಈ ನಡುವೆ ನಿಮಗೆ ಜಗದೀಶ್ ಅಂತ ಹೇಳಿದ್ ನೀವು ಈಗಾಗಲೇ ಅಡ್ವೊಕೇಟ್ ಅವರು, ನಮ್ಮ ಕಡೆ ಇನ್ನೂ ದಾಖಲೆಗಳಿದ್ದಾವ್ರಿ, ಒಂದೇಳಿ ಅವ್ರು ಮಾಡಲಿಲ್ಲ ಅಂದರೆ SIT ಅವರು ನಮ್ಮ ಕಡೆ ಆದ್ರೆ ನಾವು ಮಾಡಿಸ್ತೀನಿ, NIA ಕಡೆ ಅದು ಮಾಡಿಸ್ತೀನಿ, ಮತ್ತು ಬೇರೆ ಕಡೆಯಿಂದ ಅವ್ರು ಮಾಡಿಸ್ತೀನಿ ಅನ್ನೋಂಥ ಮಾತುಗಳನ್ನ ಆಡೋದು ನೋಡಿದಾಗ ಈ ಒಂದು ಏನ ಪ್ರಕರಣ ಅಷ್ಟು ಸುಲಭವಾಗಿ ಬಗೆಹರುವಂಥದ್ದಲ್ಲ. ಇದು ಏನಪ್ಪ ಅಂತ ತನ್ನೊಂದಿಗೆ ಅನೇಕ ವಿಷಯಗಳು ತೆಗೆದುಕೊಂಡು ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಕೇಸಿನ ಕುರಿತಾಗಿ ಒಂದು ಮಾತು ಮಾತ್ರ ಜಾಗೃತ ಆಗ್ಯದ, ಇದರಲ್ಲಿ ನಿಶ್ಚಿತವಾದ ರಿಸಲ್ಟ್ ಬರ್ತದಪ್ಪ ಇಲ್ಲೇ. ಯಾಕಂದ್ರೆ ಆರಾಮ ಹಂತಲ್ಲೇ ಈ ತಿಮ್ಮರೊಡ್ಡಿ ಆಗಿರ್ಬೋದು, ಮಹೇಶ್ ಅವ್ರ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಮಟ್ಟನವರಾಗಿರ್ಬೋದು, ಅದೇ ಕಾಲಕ್ಕೆ ರವಿ ಪ್ರಸನ್ನರಂಥವ್ರಾಗಿರ್ಬೋದು, ಎಲ್ಲರೂ ಒಂದಿನ ಪ್ರಯತ್ನ ಮಾಡ್ತಾಯಿದ್ರು ಇದೇನಾದರೂ ಹೊರಗೆ ತೆಗಿಬೇಕು ಮಾಡಬೇಕು ಅಂತೇಳಿ. ಇನ್ನೂ ಅನೇಕ ಅಲ್ಲಿ ಲೀಡರ್ಗಳು ಇನ್ನುಳಿದವರು ಅವರು ಪ್ರಯತ್ನ ಮಾಡ್ತಾಯಿದ್ರು, ಆದರೆ ಯಾರು ಸಾಧ್ಯ ಆಗಿರಲಿಲ್ಲ. ಬಟ್ ಈ ಸಲ ಅಸಾಧ್ಯ ಅಂತ ಹೇಳೋ ಸ್ಥಿತಿಯೊಳಗಿಲ್ಲ, ಇದು ಮುಚ್ಚಿ ಹಾಕ್ತಾರಪ್ಪ ಅನ್ನೋ ಸ್ಥಿತಿಯೊಳಗಿಲ್ಲ. ಒಂದಿಷ್ಟು ಸಿಕ್ಕ